ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಲಕ್ಕಿ ಲೈಫ್ ಟಿಪ್ಸ್ ಅಂಡ್ ಬ್ಲಾಗ್ಗೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದ್ರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿ, ಜುಲೈ 10, 2025 ಗುರುವಾರ. ಇಂದು ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿಮ್ಮ ಯೋಜನೆಗಳನ್ನು ಆದ್ಯತೆಯ ಆಧಾರದ ಮೇಲೆ ವಿಂಗಡಿಸಲು ಸೂಕ್ತವಾದ ದಿನವಾಗಿದೆ. ನೀವು ಕಳೆದ ಕೆಲವು ಸಮಯದಿಂದ ಸೋಮಾರಿತನವನ್ನು ಅನುಭವಿಸುತ್ತಿದ್ದರೆ ಮತ್ತು ಸಾಕಷ್ಟು ಕೆಲಸಗಳು ಸಂಗ್ರಹವಾಗಿದ್ದರೆ ಇಂದು ನಿಮ್ಮಲ್ಲಿ ಅನಿಯಮಿತ ಶಕ್ತಿಯನ್ನು ಅನುಭವಿಸುವಿರಿ. ಇದರಿಂದ ನಿಮ್ಮ ಈ ಅಪೂರ್ಣ ಕೆಲಸಗಳು ತೃಪ್ತಿಕರವಾಗಿ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬದಲು ಹಳೆಯ ಮತ್ತು ನಿಷ್ಪ್ರಯೋಜಕ ಯೋಜನೆಗಳನ್ನು ತೆಗೆದುಹಾಕಲು ಮತ್ತು ಉಳಿದ ಯೋಜನೆಗಳನ್ನು ಪೂರ್ಣಗೊಳಿಸಲು ಸಮಯ ಉತ್ತಮವಾಗಿದೆ. ನೀವು ಹಣದ ಬಗ್ಗೆ ಚಿಂತಿತವಾಗಿದ್ದರೆ ನೀವು ಅದೃಷ್ಟಶಾಲಿ. ಆದಾಯದ ಹೊಸ ಮೂಲವು ನಿಮ್ಮನ್ನು ನಿರೀಕ್ಷಿಸುತ್ತಿದೆ. ಇದರಿಂದ ನೀವು ಸಾಲದಿಂದ ಮುಕ್ತರಾಗುತ್ತೀರಿ. ಕ್ಲಬ್ಗಳು ಮತ್ತು ಪಾರ್ಟಿಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ. ಯಾವುದಾದರೂ ಸಂಬಂಧಿ, ಬಹುಶಃ ಹಿರಿಯ ಸಹೋದರನೊಂದಿಗೆ ಉಂಟಾದ ವಿವಾದವನ್ನು ಬಗೆಹರಿಸುವ ಅಗತ್ಯವಿದೆ. ಇಂದು ನೀವು ಸಾಮಾಜಿಕ ಸಂಬಂಧಗಳನ್ನು ಆನಂದಿಸುವಿರಿ. ಸಮಾನ ಆಲೋಚನೆಗಳನ್ನು ಹೊಂದಿದ ಜನರು ನಿಮ್ಮನ್ನು ಆಕರ್ಷಿಸಬಹುದು. ನಿಮ್ಮಲ್ಲಿ ಕೆಲವರು ಸಾಮಾಜಿಕ ಕಲ್ಯಾಣ ಮತ್ತು ಒಳಿತಿನ ಕೆಲಸಗಳತ್ತ ಗಮನ ಹರಿಸುವಿರಿ. ನಿಮ್ಮ ಸ್ನೇಹಿತರಿಗೆ ನಿಮ್ಮ ಜೀವನದಲ್ಲಿ ಅವರ ಮಹತ್ವದ ಬಗ್ಗೆ ಹೇಳಿ. ನೆನಪಿರಿ, ನೀವು ದಡವನ್ನು ಬಿಡದ ಹೊರತು ಸಮುದ್ರವನ್ನು ದಾಟಲು ಸಾಧ್ಯವಿಲ್ಲ. ಇಂದಿನ ದಿನವು ನಿಮಗೆ ಹಣ ಮತ್ತು ಸಮೃದ್ಧಿಯ ವಿಷಯದಲ್ಲಿ ಉತ್ತಮವಾಗಿರಲಿದೆ. ನಿಮ್ಮ ಖರ್ಚುಗಳ ಬಗ್ಗೆ ಸಂಪೂರ್ಣ ಗಮನವನ್ನು ಹರಿಸಬೇಕು. ಆಗ ಮಾತ್ರ ನೀವು ಭವಿಷ್ಯಕ್ಕಾಗಿ ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ನೀವು ಬೇರೆಯವರ ವಿಷಯಗಳಲ್ಲಿ ಮಧ್ಯಪ್ರವೇಶಿಸಬೇಡಿ ಮತ್ತು ನೀವು ಪ್ರದರ್ಶನದ ಚಕ್ಕರ್ನಲ್ಲಿ ಸಿಕ್ಕಹಾಕಿಕೊಳ್ಳಬಿಡಿ. ನೀವು ಅವಸರದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಬಹುದು. ಯಾವುದೇ ಅಪರಿಚಿತರನ್ನು ನಂಬುವುದು ನಿಮಗೆ ನಷ್ಟವನ್ನುಂಟು ಮಾಡುತ್ತದೆ. ನಿಮ್ಮ ವ್ಯಾಪಾರದ ಕೆಲಸದ ನಿಮಿತ್ತ ನೀವು ಪ್ರಯಾಣಕ್ಕೆ ಹೋಗಬಹುದು. ನೀವು ಹಣದ ಬಗ್ಗೆ ಯಾರಿಂದಲೂ ಸಲಹೆ ಪಡೆಯದಿರುವುದು ಉತ್ತಮ. ಇನ್ನು ಆರ್ಥಿಕವಾಗಿ ಉತ್ತಮ ದಿನವಾಗಿರುತ್ತದೆ. ಯಾವುದಾದರೂ ದೊಡ್ಡ ಸಾಧನೆ ಸಿಗುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಆದಾಯದ ಹೊಸ ಮೂಲಗಳು ಸಹ ರೂಪುಗೊಳ್ಳುತ್ತಿವೆ. ಯಾವುದಾದರೂ ಹಳೆಯ ಸಿಲುಕಿಕೊಂಡ ಹಣ ವಾಪಸ್ ಬಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಧನವೃದ್ಧಿಯ ಯೋಗಗಳಿವೆ ಮತ್ತು ನೀವು ಹೊಸ ಹೂಡಿಕೆಯ ಬಗ್ಗೆ ಯೋಚಿಸಬಹುದು. ಕುಟುಂಬದ ಸಹಕಾರ ಸಿಗುತ್ತದೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೂ ಗಮನ ಹರಿಸಬೇಕು. ಕುಟುಂಬದೊಂದಿಗೆ ವಿಶೇಷ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಅದು ಮನೆ ಮತ್ತು ವ್ಯವಹಾರ ಎರಡರಲ್ಲೂ ಉತ್ತಮವೆಂದು ಸಾಬೀತಾಗುತ್ತದೆ. ಇನ್ನು ನೀವು ದೈಹಿಕ ಮತ್ತು ಮಾನಸಿಕವಾಗಿ ನಿಮ್ಮನ್ನು ಸಬಲರಾಗಿ ಅನುಭವಿಸುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಫಲಿತಾಂಶಗಳು ಸಿಗುತ್ತವೆ. ಕುಟುಂಬದಲ್ಲಿನ ಯಾವುದೇ ಹಳೆಯ ವಿವಾದ ಅಥವಾ ಘಟನೆಯ ನೆನಪು ನಿಮ್ಮನ್ನು ಭಾವುಕರನ್ನಾಗಿಸಬಹುದು. ಯಾವುದಾದರೂ ವ್ಯಕ್ತಿಯ ವರ್ತನೆಯ ಬಗ್ಗೆ ನಿರ್ಧಾರದಿಂದ ನೀವು ದುಃಖಿತರಾಗಬಹುದು. ಮಕ್ಕಳ ಯಾವುದೇ ವಿಷಯದಿಂದ ನಿರಾಶೆಯ ಸ್ಥಿತಿ ಉಂಟಾಗಬಹುದು. ವಯಸ್ಕರೊಂದಿಗೆ ಭಾವನಾತ್ಮಕ ಮಾತುಕತೆಗಳು ನಡೆಯಬಹುದು, ಆದರೆ ಯಾವುದೇ ಹೇಳದ ಮಾತು ನಿರಾಶೆಗೊಳಿಸಬಹುದು. ಆರ್ಥಿಕವಾಗಿ ಯಾವುದೇ ಹಳೆಯ ನಷ್ಟ ಅಥವಾ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಉಳಿಯಬಹುದು. ವ್ಯಾಪಾರದಲ್ಲಿ ಯಾವುದೇ ಅಪೂರ್ಣ ವ್ಯವಹಾರ ಅಥವಾ ಅವಕಾಶ ಕೈತಪ್ಪಿದ ಬಗ್ಗೆ ವಿಷಾದ ಇರಬಹುದು. ಯಾವುದೇ ಹಳೆಯ ಅವಕಾಶದ ನಷ್ಟ, ವೈಫಲ್ಯ ಅಥವಾ ನಿರೀಕ್ಷೆಗಳು ಪೂರೈಸದಿರುವ ಪರಿಣಾಮವೂ ಇರುತ್ತದೆ. ಮುನ್ನೆಚ್ಚರಿಕೆಗಳು: ಅಪರಿಚಿತರಿಂದ ದೂರವಿರಿ, ಏಕೆಂದರೆ ಯಾವುದೇ ವಾದ ವಿವಾದದಂತಹ ಪರಿಸ್ಥಿತಿ ಕಂಡುಬರುತ್ತಿದೆ ಮತ್ತು ಇದು ನಿಮ್ಮ ಗೌರವಕ್ಕೆ ಧಕ್ಕೆ ತರಬಹುದು. ಕೆಲವೊಮ್ಮೆ ಯಾವುದೇ ನಕಾರಾತ್ಮಕ ವಿಷಯಕ್ಕೆ ಕೋಪಗೊಳ್ಳುವುದು ನಿಮ್ಮ ಆಗುತ್ತಿರುವ ಕೆಲಸಗಳನ್ನು ಕೆಡಿಸುತ್ತದೆ. ನಿಮ್ಮ ವರ್ತನೆಯನ್ನು ಸಂಯಮದಿಂದ ಇಟ್ಟುಕೊಳ್ಳುವುದು ಸಹ ಅಗತ್ಯವಾಗಿದೆ. ಪ್ರೀತಿಯ ಜೀವನದ ಬಗ್ಗೆ ಮಾತನಾಡೋಣ. ಯಾವುದೇ ಆಪ್ತಮಿತ್ರರ ಅನಿರೀಕ್ಷಿತ ಭೇಟಿಯಿಂದ ಮನಸ್ಸು ಪ್ರಫುಲ್ಲಿತವಾಗುತ್ತದೆ ಮತ್ತು ಹಳೆಯ ನೆನಪುಗಳು ಸಹ ತಾಜಾ ಆಗುತ್ತವೆ. ಮನೆಯ ವಾತಾವರಣವು ಸುಖಕರವಾಗಿರುತ್ತದೆ. ನೀವು ಬಹುದಿನಗಳಿಂದ ಕಾಯುತ್ತಿದ್ದ ವ್ಯಕ್ತಿ ನಿಮ್ಮ ಹತ್ತಿರ ಇದ್ದಾರೆ. ನೀವು ಬಹುದಿನಗಳಿಂದ ಮಾಡುತ್ತಿದ್ದ ಕಲ್ಪನೆಗಳು ಇಂದು ನಿಜವಾಗಬಹುದು. ನೀವು ಈ ಸಂಬಂಧದಲ್ಲಿ ಗಂಭೀರವಾಗಿ ಮುಂದುವರಿಯುವಿರಿ ಮತ್ತು ಇದು ಸಾಮಾನ್ಯಕ್ಕಿಂತ ಹೆಚ್ಚು ದೂರ ಹೋಗುತ್ತದೆ. ಈ ಸಂಬಂಧವನ್ನು ಉಳಿಸಿಕೊಳ್ಳಲು ನೀವು ಜೀವನವನ್ನು ಬತ್ತರಗೊಳಿಸುವ ಇತರ ಅವಕಾಶಗಳನ್ನು ತ್ಯಾಗ ಮಾಡಬೇಕಾಗಬಹುದು. ನಿಮ್ಮ ಅದೃಷ್ಟ ಯಾವಾಗಲೂ ನಿಮ್ಮೊಂದಿಗಿದ್ದು, ಇದೇ ಕಾರಣದಿಂದ ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸುತ್ತಿದೆ. ನಿಮ್ಮ ಭವಿಷ್ಯದ ಯೋಜನೆಯನ್ನು ಮೊದಲೇ ಮಾಡುವುದರಿಂದ ನಿಮ್ಮ ಸಂಗಾತಿಯನ್ನು ಇನ್ನಷ್ಟು ಪ್ರೀತಿಸುವಿರಿ. ಪ್ರೀತಿಯ ಜ್ವಾಲೆಯನ್ನು ಹೆಚ್ಚಿಸಲು ಸಂಗಾತಿಯೊಂದಿಗೆ ಆಟವಾಡುವುದನ್ನು ಮರೆಯಬೇಡಿ. ಇಂದು ನೀವು ವಿಶೇಷ ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗಬಹುದು ಅಥವಾ ಯಾರಾದರೂ ನಿಮ್ಮ ಕಡೆಗೆ ಆಕರ್ಷಿತರಾಗಬಹುದು. ನೀವು ಸಾಮಾಜಿಕ ಕಾರ್ಯಗಳಲ್ಲೂ ನಿರತರಾಗಿರಬಹುದು. ನಿಮ್ಮ ಪ್ರೀತಿ ನಿಮ್ಮ ಸಂಗಾತಿಯೊಂದಿಗಿನ ಆಪ್ತತೆಯನ್ನು ಹೆಚ್ಚಿಸುತ್ತದೆ. ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಸಾಮಾನ್ಯ, ಆದರೆ ಅವುಗಳನ್ನು ಯೋಚಿಸಿ ಬಗೆಹರಿಸುವುದು ಬುದ್ಧಿವಂತಿಕೆಯಾಗಿದೆ. ವೃತ್ತಿಜೀವನದ ಬಗ್ಗೆ ಮಾತನಾಡೋಣ. ನೀವು ಸಂತೋಷ ಚಿತ್ತರ ವ್ಯಕ್ತಿ. ನಿಮ್ಮ ಸಂಭಾಷಣೆ ಮತ್ತು ಪರಿಚಯದಿಂದ ಯಾರನ್ನಾದರೂ ಪ್ರಭಾವಿಸಬಲ್ಲಿರಿ. ನಿಮ್ಮ ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ನ ಲಾಭವನ್ನು ಪಡೆದು ನೀವು ನಿಮ್ಮ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಲಾಭವನ್ನು ಪಡೆಯಬಹುದು. ವಿದೇಶಿ ವ್ಯಾಪಾರ ಮತ್ತು ಹೊಸ ಸಹಾಯ ನಿಮ್ಮ ಕಂಪನಿಗೆ ಹೊಸ ಅವಕಾಶಗಳನ್ನು ಒದಗಿಸುತ್ತದೆ. ಸಾಮಾಜಿಕ ಸಂಪರ್ಕಗಳು ಇಂದು ನಿಮ್ಮ ಪ್ರಾಧಾನ್ಯತೆಯಾಗಿದೆ.
ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಲಾಭವಾಗುತ್ತದೆ. ಈ ಸಮಯದಲ್ಲಿ ಪ್ರೀತಿಯ ವಿನಿಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ನಿಮ್ಮ ಪ್ರೀತಿಪಾತ್ರರಿಗೆ ಅವರು ನಿಮಗೆ ಎಷ್ಟು ಮುಖ್ಯವೆಂದು ಹೇಳುವುದನ್ನು ಮರೆಯಬೇಡಿ. ನೆನಪಿರಿ, ಆಪ್ತ ಜನರ ಇಲ್ಲದೆ ನಿಮ್ಮ ಜೀವನ ಅಪೂರ್ಣವಾಗಿದೆ. ಕೆಲವು ದಿನಗಳಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಷಯಗಳು ನಿಮ್ಮ ಅನುಸಾರ ನಡೆಯುತ್ತಿರಲಿಲ್ಲ, ಆದರೆ ಈಗ ಕೆಲವು ಸುಧಾರಣೆಗಳು ಬರುವ ನಿರೀಕ್ಷೆಯಿದೆ. ಕಾರ್ಯಕ್ಷೇತ್ರದ ಸ್ನೇಹಿತರೊಂದಿಗೆ ಸೌಹಾರ್ದಪರಿತವಾಗಿ ವರ್ತಿಸಿದರೆ ನೀವು ಶಾಂತಿಯಿಂದ ಕೆಲಸದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸಲು ಸಾಧ್ಯವೆಂದು ನೀವು ನೆನಪಿಡಬೇಕು. ನೀವು ಸ್ವಲ್ಪ ಮೃದುಲತೆಯನ್ನು ತೋರಿಸಿದರೆ ಕಾರ್ಯಕ್ಷೇತ್ರದ ಸ್ನೇಹಿತರೊಂದಿಗೆ ನೀವು ಶಾಂತ ವಾತಾವರಣವನ್ನು ಆನಂದಿಸಬಹುದು. ವ್ಯಾಪಾರ ಚಟುವಟಿಕೆಗಳು ಸಹ ಉತ್ತಮವಾಗಿರುತ್ತವೆ, ಆದರೆ ವ್ಯಾಪಾರಕ್ಕೆ ಸಂಬಂಧಿಸಿದ ನೀತಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವುದು ಸಹ ಅಗತ್ಯವಾಗಿದೆ. ಆಫೀಸ್ನಲ್ಲಿ ನಿಮ್ಮ ಕಾಗದ ಪತ್ರಗಳು ಮತ್ತು ಫೈಲ್ಗಳನ್ನು ಸಂಪೂರ್ಣವಾಗಿ ಇಟ್ಟುಕೊಳ್ಳಿ. ಕೆಲಸಗಳನ್ನು ಮುಂದೂಡುವುದರಿಂದ ಉನ್ನತ ಅಧಿಕಾರಿಗಳ ಅಸಮಾಧಾನವು ಉಂಟಾಗಬಹುದು. ಆರೋಗ್ಯದ ಬಗ್ಗೆ ಮಾತನಾಡೋಣ. ನೀವು ಹೆಚ್ಚು ತಿನ್ನಲು ಆಸೆ ಪಡಬಹುದು, ಹಾಗಾಗಿ ಹೊಟ್ಟೆಯ ಸಮಸ್ಯೆಗಳನ್ನು ತಪ್ಪಿಸಲು ನಿಮ್ಮ ಆಹಾರ ಆಯ್ಕೆಗಳ ಬಗ್ಗೆ ಗಮನ ಕೊಡಿ. ಇಂದು ನಿಮ್ಮ ಥೈರಾಯ್ಡ್ ಹೆಚ್ಚು ಸಂವೇದನಶೀಲವಾಗಿರಬಹುದು. ಆರಾಮಕ್ಕಾಗಿ ನೀರಿನ ಆಧಾರಿತ ಚಿಕಿತ್ಸೆಗಳನ್ನು ಪ್ರಯತ್ನಿಸಿ. ಸಕಾರಾತ್ಮಕ ಚಿಂತನೆ ನಿಮ್ಮ ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಶಕ್ತಿಯು ತೀವ್ರವಾಗಿ ಅಥವಾ ಚದುರಿದಂತೆ ಅನಿಸಿದರೆ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಗಮನಹರಿಸುವ ಅಗತ್ಯವಿದೆ. ಇಂದಿನ ಉಪಾಯ: ಇಂದು ನೀವು ಹಸಿವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನು ತಿನ್ನಿಸಿ, ಇದು ತುಂಬಾ ಶುಭವಾಗಿರುತ್ತದೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರೆಯಿರಿ. ನಿಮ್ಮ ದಿನ ಶುಭವಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.